ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವರೇನು ದೇವರೋ ಗುರುಗಳೋ ಸಂತರೋ ಶರಣರೋ? ನನಗೆ ದೇವರ ಭಾಷೆ ಅರ್ಥವಾಗುವುದಿಲ್ಲ. ಅರ್ಥವಾಗದ ಮೇಲೆ ಭಾವ ದಕ್ಕುವುದು ಹೇಗೆ? ಆದರೆ ಸಂಶಯ ಬೇಡ. ಈ 4 ಜನರನ್ನು ಹುಡುಕುತ್ತಾ ನನ್ನ ಬದುಕಿನ 4 ದಶಕಗಳನ್ನು ಕಳೆದುಬಿಟ್ಟೆ. ಸಿಗುವುದಿಲ್ಲವೆಂದರೆ ನನಗೆ ಬೇಕಿತ್ತು ಮನುಷ್ಯನಂತೆ ಮಾತನಾಡುವ ದೇವರು. ಬೇಕಿತ್ತು ನನಗೆ 100 ತಪ್ಪುಗಳಾಚೆ ನೆರಳಾಗುವ ಗುರುಗಳು. ಹುಡುಕುತ್ತಲೇ ಇದ್ದೆ ಪಂಥಾತೀತ ಸಂತನನ್ನು. ಮರಣವೋ ಮಹಾನವಮಿ, ನಾಳೆ ಬರುವುದೋ ನಮಗೆ ಈಗಲೇ ಬರಲಿ ಎನ್ನುವ ಶರಣನನ್ನು. ಆತ ಸಿಕ್ಕೇ ಬಿಟ್ಟ ಎನ್ನುವುದು ತಪ್ಪು. ದಕ್ಕಿಬಿಟ್ಟ, ಮತ್ತಿನ್ನು ಕಕ್ಕಲಾಗದಂತೆ ದಕ್ಕಿಬಿಟ್ಟ ಎನ್ನುವುದು ಸರಿ. ಹಾಗಿದ್ದರೆ ಆತ ದಕ್ಕಿದ್ದು ಹೇಗೆ? ಅದು ನಿಮ್ಮ ಪ್ರಶ್ನೆ. ದೇವರೋ ಗುರುವೋ ಸಂತನೋ ಶರಣನೋ ಅದೊಂದು ಪದವಷ್ಟೇ. ಪದಕ್ಕೆ ಭಯಪಡಬಾರದು, ಅಧೀರರಾಗಬಾರದು. ಬದುಕೋ ಭವ್ಯ ದಿವ್ಯ. ಪದ ಮೀರುವುದೇ ಬದುಕೆಂಬ ಧರ್ಮದ ಗುರಿ. ಆ ಮೀರುಮೇರೋ ಅದು ಲೋಕದ ಲೆಕ್ಕ. ನಿನ್ನೊಳಗೆ ನೀನು ಮಾತ್ರ ಯೋಗಸ್ಥಃ. ಇನ್ನಷ್ಟೇ ಪ್ರಶ್ನೆ ಕೇಳುವುದಿತ್ತು, ಮುಗುಳ್ನಕ್ಕ ಮಹಾ. ಇಷ್ಟೇ ಹೇಳಿ ಹೋದ. ಯೋಗಸ್ಥಃ ರಾಗಂ ಅವರ ಯೋಗಸ್ಥಃ ಒಂದು ಅಪರೂಪದ ಪುಸ್ತಕ. ಸಂತೆಯಿಂದ ಸಂತನೆಡೆಗೆ ಉಪಶೀರ್ಷಿಕೆ ಕೊಟ್ಟಿದ್ದಾರೆ ಈ ಪುಸ್ತಕಕ್ಕೆ. ಈ ಪುಸ್ತಕದ ಮುಖಪುಟವನ್ನು ನೋಡ್ತಾ ಇದ್ದರೇನೆ ಪರಶಿವನಿಂದ ಬುದ್ಧನಿಂದ ನೇರವಾಗಿ ಶ್ವೇತ ವಸ್ತ್ರಧಾರಿಯನ್ನು ನಾವು ನೋಡ್ತೇವೆ. ಅವರು ಯಾರೂ ಅಂತ ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಕನ್ನಡಿಗರಿಗೆ ಅತ್ಯಂತ ಪರಿಚಿತವಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳು. ಸಿದ್ದೇಶ್ವರ ಸ್ವಾಮಿಗಳ ಜೊತೆಯಲ್ಲಿ ಒಡನಾಡ್ತಾ, ಅವರ ಜೊತೆ ಚರ್ಚೆ ಮಾಡ್ತಾ, ಅನೇಕ ವಿಚಾರಗಳನ್ನು ತಿಳ್ಕೊಳ್ತಾ, ತಮ್ಮಲ್ಲಿ ಇರಬಹುದಾದಂಥ ಪ್ರಶ್ನೆಗಳು ಏನಿವೆ, ಗೊಂದಲಗಳು ಏನಿವೆ, ಅನುಮಾನಗಳು ಏನಿವೆ, ಅವೆಲ್ಲಕ್ಕೂ ಸಹ ಅತ್ಯಂತ ಸರಳವಾದ ಉತ್ತರವನ್ನು ಪಡೆಯುವ ಪ್ರಯತ್ನದಲ್ಲಿ ರಾಗಂ ಅವರು ಈ ಒಂದು ಸೊಗಸಾದ ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಅನೇಕ ಪುಸ್ತಕಗಳು ಪ್ರಕಟವಾಗಿವೆ. ಆದರೆ ಈ ಪುಸ್ತಕ ಭಿನ್ನವಾಗಿ ನಿಲ್ಲೋದು ಸ್ವಂತ ಅನುಭವದಿಂದ. ಹಾಗಾಗಿ ಈ ಒಂದು ಪುಸ್ತಕವನ್ನು ಒಮ್ಮೆ ಓದಿತು ಅಂದರೆ ಸಿದ್ದೇಶ್ವರ ಸ್ವಾಮಿಗಳ ಮತ್ತೊಂದು ಮುಖ, ನಮಗೆ ಅಷ್ಟಾಗಿ ಗೊತ್ತಿಲ್ಲದೆ ಇರತಕ್ಕಂಥ ಮುಖ ಪರಿಚಯವಾಗುತ್ತೆ. ಸಿದ್ದೇಶ್ವರ ಸ್ವಾಮಿಗಳು ಶ್ವೇತ ವಸ್ತ್ರಧಾರಿಗಳು. ಅವರ ಉಡುಪಿಗೆ ಎಲ್ಲೂ ಜೇಬು ಅನ್ನೋದು ಇರಲಿಲ್ಲ. ಯಾರು ಏನು ಕೊಟ್ಟರೂ ಸ್ವೀಕರಿಸ್ತಿರಲಿಲ್ಲ. ಅಬ್ಬಬ್ಬಾ ಅಂದರೆ ಒಂದು ಪುಸ್ತಕವನ್ನು ತಗೊಳ್ಳೋರು, ಅದನ್ನು ಬಿಟ್ಟು ಮತ್ತೇನೂ ತಗೋತಿರಲಿಲ್ಲ. ಅವರು ಪ್ರವಚನ ಮಾಡ್ತಾರೆ ಅಂದರೆ ಬೆಳಗ್ಗೆ 4 ಗಂಟೆಗೆ ಎತ್ತಿನ ಗಾಡಿಯನ್ನು ಕಟ್ಟಿಕೊಂಡು ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಸರಿಯಾಗಿ ಆ ಸ್ಥಳಕ್ಕೆ ಬಂದು ಅವರ ವಚನಾಮೃತವನ್ನು ಕೇಳಿ ಸದ್ದಿಲ್ಲದ ಹಾಗೆ ಕರಗಿ ಹೋಗುವ 10,000, 20,000, 30,000 ಜನ ಸೇರ್ತಾರೆ ಇವರ ಭಾಷಣಗಳಿಗೆ, ಇವರ ಅನುಭವಾಮೃತಕ್ಕೆ, ಇವರ ಮಾರ್ಗದರ್ಶನವನ್ನು ಪಡೆಯೋದಕ್ಕೆ. ಇಂತಹ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಈ ಒಂದು ಪುಟ್ಟ ಕವನವನ್ನು ಏನು ರಾಗಂ ಬರೆದಿದ್ದಾರೆ, ಅದು ನಿಜವಾಗಿಯೂ ಸಿದ್ದೇಶ್ವರ ಸ್ವಾಮಿಗಳ ಮಹತ್ವವನ್ನು ಸಶಕ್ತವಾಗಿ ಅದು ಸೆರೆ ಹಿಡಿದಿದೆ. ಸಿದ್ದೇಶ್ವರ ಸ್ವಾಮಿಗಳು ಸಂಸ್ಕೃತದಲ್ಲಿ ಅಧ್ಯಯನ ಮಾಡಿದ್ದಾರೆ, ಇಂಗ್ಲೀಷನ್ನು ಅಧ್ಯಯನ ಮಾಡಿದ್ದಾರೆ, ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದಾರೆ, ಪಾಶ್ಚಾತ್ಯ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದಾರೆ, ಮಿಗಿಲಾಗಿ ವಿಜ್ಞಾನವನ್ನು ಅಧ್ಯಯನ ಮಾಡಿದ್ದಾರೆ. ಅವರ ಭಾಷಣಗಳಲ್ಲಿ ಯಾವಾಗ ಯಾವ ವಿಚಾರ ಬರುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. E=mc² ಅನ್ನೋ ಮಹತ್ವವನ್ನು ಅವರು ಹಳ್ಳಿಯ ಜನಕ್ಕೆ ಅವರಿಗೆ ಅರ್ಥವಾಗುವಂಥ ಸರಳ ಭಾಷೆಯಲ್ಲಿ ಹೇಳುವ ಸಾಮರ್ಥ್ಯ ಉಳ್ಳಂಥ ಅಪರೂಪದ ದಾರ್ಶನಿಕರು. ಸಿದ್ದೇಶ್ವರ ಸ್ವಾಮಿಗಳ ಯೋಗಸ್ಥಃ ಎನ್ನುವ ಸಂತೆಯಿಂದ ಸಂತನೆಡೆಗೆ ಎನ್ನುವ ಈ ಒಂದು ಪುಸ್ತಕದ ಲಾಭವನ್ನು ನಾವೆಲ್ಲ ಪಡೆಯೋಣ.
ಈ ಒಂದು ಪುಸ್ತಕವನ್ನು ಒಮ್ಮೆ ಓದಿ ನಮ್ಮ ಅರಿವಿನ ಜಗತ್ತನ್ನು ಹಿಗ್ಗಿಸಿಕೊಳ್ಳೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ ಹೊಸಪೇಟೆ ಅಂತ. ನಾನು ಚಾಲುಕ್ಯರ ನಾಡು ಬಾದಾಮಿ ತಾಲೂಕಿನ ಕೆರೂರದಿಂದ ಬಂದಿದ್ದೇನೆ. ನನ್ನ ವೃತ್ತಿ ಬಂದುಬಿಟ್ಟು ನೇಕಾರಿಕೆ. ನನ್ನ ಹವ್ಯಾಸಗಳು ನಾಟಕಗಳಲ್ಲಿ ಅಭಿನಯಿಸೋದು, ಚಲನಚಿತ್ರ ಗೀತೆಗಳನ್ನು ಕೇಳೋದು ಮತ್ತು ಹಾಡೋದು. ತುಂಬ ಸಂತೋಷ ರವಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ ಸಾಳುಂಕೆ. ನಾನು ಬೆಳಗಾವಿ ಜಿಲ್ಲೆಯ ಗೋಕಾಕ್ನಿಂದ ಬಂದಿದ್ದೀನಿ. ವೃತ್ತಿಯಲ್ಲಿ ನಾನೊಬ್ಬ ಸಿವಿಲ್ ಇಂಜಿನಿಯರ್. ನನಗೆ ಕ್ರೀಡೆ ಮತ್ತು ಕಲೆಯಲ್ಲಿ ತುಂಬ ಆಸಕ್ತಿ. ಬಹಳ ಸಂತೋಷ ದೀಪಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀವತ್ಸ. ನಾನು ಬೆಂಗಳೂರಿನ JP ನಗರದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ನಾನು IT ಕಂಪನಿಯ ಉದ್ಯೋಗಿ. ನನ್ನ ಹವ್ಯಾಸಗಳು ಕ್ರೀಡೆಯನ್ನು ವೀಕ್ಷಿಸುವುದು ಮತ್ತು ಸಂಗೀತವನ್ನು ಆಲಿಸುವುದು. ತುಂಬ ಸಂತೋಷ ಶ್ರೀವತ್ಸ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಡಾಕ್ಟರ್ K. ಶಿವರಾಮ ಕಾರಂತ ಬರೆದ ಅಪೂರ್ವ ಪಶ್ಚಿಮ. ಈಗ ಕೊಡ್ತಾ ಇದ್ದೇವೆ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಆಪರೇಷನ್ ನನ್ಹೆ ಫರಿಷ್ತೆ ಅಭಿಯಾನವನ್ನು ಯಾರು ನಿರ್ವಹಿಸಿದರು? ಆಯ್ಕೆಗಳನ್ನು ನೋಡೋಣ. ರಸ್ತೆ ಮತ್ತು ಹೆದ್ದಾರಿ ಇಲಾಖೆ, ರೈಲ್ವೆ ಇಲಾಖೆ, ವಿಮಾನ. ಹೇಳಿ ಶ್ರೀವತ್ಸ. ರಸ್ತೆ ಮತ್ತು ಹೆದ್ದಾರಿ. ದೀಪ. ರೈಲ್ವೆ. ರವಿ. ಇನ್ನೊಂದಿದೆ, ಕೊಡ್ಲಾ? ಹೇಳ್ತೀರಾ? ಇನ್ನೊಂದು ಕೊಡಿ. ಆಯ್ಕೆ 4. ಕುಟುಂಬ ಹಾಗೂ ಸಮಾಜ ಕಲ್ಯಾಣ ಇಲಾಖೆ. ರವಿ. ಕುಟುಂಬ ಮತ್ತು ಸಮಾಜ ಕಲ್ಯಾಣ ಇಲಾಖೆ. ಉತ್ತರವನ್ನು ನೋಡೋಣ. ರೈಲ್ವೆ ಇಲಾಖೆ ಸರಿಯಾದ ಉತ್ತರ. ಈ ಉತ್ತರವನ್ನು ದೀಪಾ ಅವರು ಕೊಟ್ಟಿದ್ದಾರೆ. ಅಪೂರ್ವ ಪಶ್ಚಿಮ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ RPF ಅಂತ ಇದೆ. ಇದು ಇದುವರೆಗೂ 84,119 ಮಕ್ಕಳನ್ನು ಸಂರಕ್ಷಿಸಿದೆಯಂತೆ ಈ ಒಂದು ವ್ಯವಸ್ಥೆ. ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕಳೆದು ಹೋಗ್ತಾರೆ. ನಾನಾ ಕಾರಣಗಳಿಂದ ಕಳೆದು ಹೋಗ್ತಾರೆ, ಅದು ಬೇರೆ ವಿಚಾರ. ಹಾಗಾಗಿ ಅಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಆಶ್ರಯವನ್ನು ಕಲ್ಪಿಸಿ ಅವರನ್ನು ಅವರ ಮನೆಗೆ ಕಳುಹಿಸಿಕೊಡುವ ಒಂದು ಉದಾತ್ತ ಯೋಜನೆ 2018ರಲ್ಲಿ ಇದು ಆರಂಭವಾಗುತ್ತೆ. ಮನೆಯಿಂದ ಓಡು ಬರ್ತಾರೆ ಕೆಲವು ಸಲ ಮಕ್ಕಳು. ಮನೆಯಲ್ಲಿ ಅಪ್ಪ ಅಮ್ಮ ಬೈದರು ಅಥವಾ ಶಾಲೆಯಲ್ಲಿ ಅಧ್ಯಾಪಕರು ಬೈದರು, ಅಂಕಗಳು ಕಡಿಮೆ ಬಂತು, ಹೀಗೆ ನಾನಾ ಕ್ಷುಲ್ಲಕ ಕಾರಣಗಳು. ಕೆಲವರು ಅನಾಥ ಮಕ್ಕಳಿರ್ತಾರೆ, ಕೆಲವರು ಅಪಹರಣಕ್ಕೆ ಒಳಗಾಗಿ ಮಧ್ಯದಲ್ಲಿ ಯಾವುದೋ ಕಾರಣದಿಂದ ಆ ಮಗುವನ್ನು ಅಲ್ಲೇ ಬಿಟ್ಟು ಹೋಗಿರುವಂಥ ಸಂದರ್ಭಗಳು ಉಂಟು. ಕೆಲವರು ಕಳೆದು ಹೋಗಿರ್ತಾರೆ. ಕೆಲವು ಅಂಗವಿಕಲ ಮಕ್ಕಳನ್ನು ನಾವು ರೈಲ್ವೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೋಡಬಹುದು. ಹೆತ್ತವರೇ ಬಿಟ್ಟು ಹೋಗಿರ್ತಾರೆ. ಈ ರೀತಿಯಾದ ಮಕ್ಕಳು ಯಾರಿದ್ದಾರೆ ಅಂತಹ ಮಕ್ಕಳನ್ನು ಗುರುತಿಸಿ ಜಿಲ್ಲಾ ಮಕ್ಕಳ ಯೋಗಕ್ಷೇಮ ಒಂದು ಪ್ರತಿಯೊಂದು ರಾಜ್ಯದಲ್ಲೂ ಸಹ ಒಂದು ಇಲಾಖೆ ಇರುತ್ತೆ. ಅಂತಹ ಇಲಾಖೆಯ ಸಹಾಯದಿಂದ ಈ ಮಕ್ಕಳಿಗೆ ಒಂದು ಆಶ್ರಯವನ್ನು ಕಲ್ಪಿಸುವ ಕೆಲಸವನ್ನು ಮಾಡ್ತಾ ಇದೆಯಂತೆ. ಇದನ್ನು ಆಪರೇಷನ್ ನನ್ಹೆ ಫರಿಷ್ತೆ ಅಂತ ಕರೀತಾರೆ. ಮುಂದಿನ ಪುಸ್ತಕ ಹೂವು ಮತ್ತು ಹುಡುಗ ಕಥಾ ಸಂಕಲನ. GK ಐತಾಳ್ ಬರೆದಿರುವಂಥದ್ದು. ಪ್ರಶ್ನೆ. ಚಾರ್ ಚಿನಾರ್ ದ್ವೀಪವು ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಕಾಶ್ಮೀರ, ಹಿಮಾಚಲ ಪ್ರದೇಶ, ಲಡಾಖ್, ಅಸ್ಸಾಂ. ಮೊದಲಿಗೆ ರವಿ, ಆನಂತರ ಶ್ರೀವತ್ಸ. ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ಆಯ್ಕೆ 2. ಶ್ರೀವತ್ಸ. ಲಡಾಖ್. ಲಡಾಖ್ ಆಯ್ಕೆ 3. ಸರಿಯಾದ ಉತ್ತರ ಈಗ ಬಂತು. ಸರಿಯಾದ ಉತ್ತರ ಕಾಶ್ಮೀರ ಆಗಿತ್ತು. ಕಾಶ್ಮೀರಲ್ಲಿ ದಾಲ್ ಸರೋವರ ಇದೆ. ದಾಲ್ ಸರೋವರಕ್ಕೆ ಅನೇಕ ಜನ ಭೇಟಿ ಕೊಡ್ತಾರೆ.
ಅಲ್ಲಿ ಎಂತಹ ದೊಡ್ಡ ಪ್ರಮಾಣದ ಮೋಸ ನಡೆಯುತ್ತೆ ಅಂದರೆ, ದಾಲ್ ಸರೋವರದಲ್ಲಿ ತೇಲುವ ದೋಣಿಗಳು ಇರುತ್ತೆ, ಅಲ್ಲಿ ವ್ಯಾಪಾರ ವಹಿವಾಟುಗಳು ನಡೆಯುತ್ತೆ. ಅಲ್ಲಿನ ಜನ ಆ ವ್ಯಾಪಾರ ವಹಿವಾಟು ನಡೆಯುವಂಥ ಸ್ಥಳಕ್ಕೇ ನಮ್ಮನ್ನು ದೋಣಿಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ನಿಜವಾದ ದಾಲ್ ಸರೋವರದ ಪರಿಚಯ ಅವರು ಮಾಡಿಕೊಡೋಲ್ಲ. ನಿಜವಾದ ಪರಿಚಯ ಮಾಡ್ಕೋಬೇಕು ಅಂತ ಹೇಳ್ತಂದರೆ ಅದಕ್ಕೆ ಹಣ ಖರ್ಚು ಮಾಡಬೇಕಾಗುತ್ತೆ. ದಾಲ್ ಸರೋವರದಲ್ಲಿ ಒಂದು ದ್ವೀಪ ಇದೆ, ಆ ದ್ವೀಪದ ಹೆಸರೇ ಚಾರ್ ಚಿನಾರ್. ಚಾರ್ ಚಿನಾರ್ ಅಂತಕ್ಕಂಥ ಈ ಹೆಸರು ಯಾಕೆ ಬಂತು ಅಂದರೆ, ಈ ದ್ವೀಪದಲ್ಲಿ 4 ಚಿನಾರ್ ಮರಗಳಿವೆ, ಬಹಳ ಸುಂದರವಾದ ಮರಗಳು. ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ನೀರಿನ ಮಧ್ಯೆ ಅಂತ ಹೇಳ್ತಂದರೆ, ಇಲ್ಲಿಗೆ ಹೋಗೋದೇ, ಆ ಹೋಗುವ ಪಯಣ ಇದೆಯಲ್ಲ, ಆ ಸೌಂದರ್ಯವನ್ನು ನೋಡ್ತಾ ಇದು ನಿಜಕ್ಕೂ ಮನಸ್ಸಿಗೆ ಬಹಳ ಬಹಳ ಪ್ರಫುಲ್ಲತೆಯನ್ನು ತಂದುಕೊಡುತ್ತೆ ಅಂತಹ ಒಂದು ಪ್ರದೇಶ. ಆದರೆ ಇಲ್ಲಿಗೆ ಅವರು ಕರ್ಕೊಂಡು ಹೋಗೋದಿಲ್ಲ. ಇದನ್ನು ರೂಪ್ಲಂಕಾ ಅಂತ ಕರೀತಾರೆ. ಸೋನಾಲಂಕಾ ಅಂತಕ್ಕಂಥ ಇನ್ನೊಂದು ಪುಟ್ಟ ದ್ವೀಪ ಇದೆಯಂತೆ ಈ ಚಾರ್ ಚಿನಾರ್ ಪಕ್ಕದಲ್ಲೇ, ಅಲ್ಲಿಗೂ ಸಹ ಕರ್ಕೊಂಡು ಹೋಗೋದಿಲ್ಲ. ಹಾಗಾಗಿ ವಿಶೇಷವಾದ ವ್ಯವಸ್ಥೆ ಮಾಡಿಕೊಂಡು ನಾವು ಹೋದರೆ ಮಾತ್ರ ಈ ದ್ವೀಪದ ಸೌಂದರ್ಯ ಅನುಭವಿಸಬಹುದು. ಇಲ್ಲ ಅಂದರೆ 1ಕ್ಕೆ 4ರಷ್ಟು ಹಣ ಕೊಟ್ಟು ಆ ದಾಲ್ ಲೇಕಲ್ಲಿ ಏನು ತೇಲು ದೋಣಿಗಳಿವೆ ಅಲ್ಲಿ ವ್ಯಾಪಾರ ಮಾಡಿಕೊಂಡು ವಾಪಸ್ಸು ಬರಬೇಕಾಗುತ್ತೆ. ಮುಂದಿನ ಪುಸ್ತಕ ಸಂತೆಯ ಸರಕು, ಉಷಾ ನರಸಿಂಹನ್ ಬರೆದಿರುವಂಥದ್ದು. ಪ್ರಶ್ನೆ: ಇವುದು ಬೌದ್ಧ ಧರ್ಮದ ಒಂದು ಶಾಖೆ ಅಲ್ಲ ಅಂತ ಹೇಳಬೇಕು. ಆಯ್ಕೆಗಳನ್ನು ನೋಡೋಣ. ಥೇರಾವಾದ, ಮಹಾಯಾನ, ವಜ್ರಯಾನ. ಮೊದಲಿಗೆ ದೀಪಾ, ನಂತರ ರವಿ. ಥೇರಾವಾದ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ರವಿ? ಮಹಾಯಾನ ಅಲ್ಲ ಅಂತ ಅವರ ಅಭಿಪ್ರಾಯ. 4ನೇ ಉತ್ತರವನ್ನು ನೋಡಿಬಿಡೋಣ. 4ನೇ ಆಯ್ಕೆ ಶ್ವೇತಾಂಬರ. ಉತ್ತರವನ್ನು ನೋಡೋಣ. ಶ್ವೇತಾಂಬರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಶ್ವೇತಾಂಬರ ಜೈನ ಧರ್ಮಕ್ಕೆ, ದಿಗಂಬರ ಶ್ವೇತಾಂಬರ ಅಂತ 2 ಪ್ರಧಾನ ವಿಭಾಗಗಳು ಬರುತ್ತೆ ಜೈನ ಧರ್ಮದಲ್ಲಿ. ಹಾಗಾಗಿ ಆ ಶ್ವೇತಾಂಬರ ಅನ್ನೋ ಉತ್ತರವನ್ನು, ಆಯ್ಕೆಯ ಉತ್ತರವನ್ನು ಬಿಟ್ಟು ಬೇರೆ 3 ಏನಿತ್ತು ಅದು 3 ಸಹ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಥೇರಾವಾದ ಅಂತ ಏನು ಕರೀತೇವೆ, ಇದು ಸಾಂಪ್ರದಾಯಿಕ ಬೌದ್ಧ ಧರ್ಮದ ತತ್ವಗಳನ್ನು ಇವತ್ತಿಗೂ ಅನುಸರಿಸ್ಕೊಂಡು ಬರ್ತಾ ಇದೆ. ಪಾಲಿ ಭಾಷೆಯಲ್ಲಿ ಅಷ್ಟೂ ಸಾಹಿತ್ಯ ಉಂಟು. ಥೈಲ್ಯಾಂಡ್, ಮಯನ್ಮಾರ್, ಶ್ರೀಲಂಕಾ ಈ ಪ್ರದೇಶಗಳಲ್ಲಿ ಹೆಚ್ಚು ಅಸ್ತಿತ್ವದಲ್ಲಿದೆ. ಬುದ್ಧ ಅನ್ನೋನು ಒಬ್ಬನೇ ಅನ್ನೋದು ಇವರ ನಂಬಿಕೆ. ಆದರೆ ಮಹಾಯಾನ ಅನ್ನೋದು ಏನಿದೆ, ಆ ಪಂಥ ಹೆಚ್ಚಾಗಿ ಚೀನಾದಲ್ಲಿ, ಜಪಾನ್ನಲ್ಲಿ ಮತ್ತು ಕೊರಿಯಾದಲ್ಲಿ ಉಂಟು. ಅಲ್ಲಿ ಅನೇಕ ಬೋಧಿಸತ್ವರು ಇದ್ದಾರೆ. ಬೋಧಿಸತ್ವರು ಮತ್ತೆ ಮತ್ತೆ ಹಲವು ಜನ್ಮಗಳನ್ನು ಎತ್ತುತ್ತಾರೆ. ಹೀಗೆಲ್ಲ ಅವರ ನಂಬಿಕೆಗಳು ಹರಡುತ್ತೆ. ಆದರೆ ವಜ್ರಯಾನ ಅನ್ನೋದು ಏನಿದೆ, ಇದು ಬಹಳ ಸೀಮಿತ ಪ್ರಮಾಣದಲ್ಲಿ ಟಿಬೇಟ್, ನೇಪಾಳದಲ್ಲಿ ಉಂಟು. ವಿಶೇಷ ಏನು ಅಂದರೆ, ಯಾಕೆ ಸೀಮಿತವಾಗಿದೆ ಅಂದರೆ, ಈ ಬೌದ್ಧ ಧರ್ಮದ ಶಾಖೆಯಲ್ಲಿ ಈ ತಾಂತ್ರಿಕ ವಿಚಾರಗಳು ಏನಿವೆ ಅವುಗಳಿಗೆ ಹೆಚ್ಚು ಆದ್ಯತೆ ಬರುತ್ತೆ. ಹಾಗಾಗಿ ಇದು ನೇಪಾಳ ಮತ್ತು ಟಿಬೇಟ್ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದೆ. ಭಗತ್ ಸಿಂಗ್, ಹುತಾತ್ಮ ರಾಜಕುಮಾರ, ಡಾಕ್ಟರ್ ಸಿ ಚಂದ್ರಪ್ಪ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಭಾರತ್ GPT ನಿರ್ಮಾಣದಲ್ಲಿ ಪ್ರಧಾನ ಪಾತ್ರ ವಹಿಸಿರುವ ಸಂಸ್ಥೆಯು ಯಾವುದು? ಆಯ್ಕೆಗಳನ್ನು ನೋಡೋಣ. AIIMS, IISc, IIT ಬಾಂಬೆ, IIM ಅಹಮದಾಬಾದ್. ಮೊದಲಿಗೆ ಬರೆದಿರುತ್ತಿದ್ದಾರೆ ಶ್ರೀವತ್ಸ. IISc ಆಪ್ಷನ್ 2. IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಆಯ್ಕೆ 2. ಹೌದಾ? ಎರಡನೇದಾಗಿ ರವಿ? ಮೊದಲನೇ ಉತ್ತರ AIMS, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ತಾವು ಹೇಳ್ತಾ ಇದ್ದೀರಿ. ಹೌದಾ? ನೋಡೋಣ. ಸರಿಯಾದ ಉತ್ತರ IIT ಬಾಂಬೆ ಆಗಿತ್ತು. ಹನುಮಾನ್ ಅಂತ ಒಂದು ಅನುಕೂಲತೆ ಉಂಟು. ಯಾರ ಹತ್ರ ಮೊಬೈಲ್ ಇದೆ, ಯಾರ ಹತ್ರ ಲ್ಯಾಪ್ಟಾಪ್ ಅಂತರ್ಜಾಲದ ಸಂಪರ್ಕ ಇದೆ, ಅವರು ಈ ಹನುಮಾನ್ ಈ ಒಂದು ತಾಣಕ್ಕೆ ಹೋಗಿ ನಿಮಗೆ ಬೇಕಾದಂಥ ಪ್ರಶ್ನೆಗಳು ಅಥವಾ ಮಾಹಿತಿಗಳು ಇತ್ಯಾದಿಗಳನ್ನು ಕೇಳಿದ್ರೆ ಅಲ್ಲಿ ಉತ್ತರ ದೊರೆಯುತ್ತೆ.
ChatGPT ಅಂತ ಏನು ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆಯೋ ಅದೇ ತರಹದ ಭಾರತೀಯ ಪರಿಸರಕ್ಕೆ ಹೊಂದಿಕೊಂಡಂಥ ಒಂದು ಪ್ರಶ್ನೆ ಇದು. ಸದ್ಯಕ್ಕೆ ಇದು 11 ಭಾಷೆಗಳಲ್ಲಿ ನಮಗೆ ಮಾಹಿತಿಯನ್ನು ಒದಗಿಸುತ್ತೆ. ಶ್ರವ್ಯ ದೃಶ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ, ಆರ್ಥಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಪ್ರಶ್ನೆಗಳನ್ನು ಕೇಳ್ತು ಅಂದರೆ ಅದಕ್ಕೆ ಅಗತ್ಯವಾದ ಮಾಹಿತಿಯನ್ನು ನಮಗೆ ಒದಗಿಸುತ್ತಂತೆ ಈ ಹನುಮಾನ್ ಅನ್ನೋದು. ಇಲ್ಲಿ ಎಷ್ಟು ಮಾಹಿತಿಯ ದತ್ತಾಂಶ ಇದೆ ಅಂದರೆ 1.5 ಬಿಲಿಯನ್ನಿಂದ ಹಿಡಿದು 40 ಬಿಲಿಯನ್ವರೆಗೂ ಅಪಾರವಾದ ಮಾಹಿತಿ ಸಂಗ್ರಹ ಆಗಿದೆ. ಹಾಗಾಗಿ ಈಗ ಹೇಳಿದಂಥ ಈ 4 ಕ್ಷೇತ್ರಗಳು ಏನಿದೆ ಆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಅನುಮಾನ ಇದ್ದರೆ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆಯಬಹುದು. ಅಂತಹ ಅನುಕೂಲತೆಯನ್ನು ಹನುಮಾನ್ ಇವತ್ತು ಒದಗಿಸ್ತಾ ಇದೆ ಭಾರತೀಯರಿಗೆ. ಕಪ್ಪೆ ಚಿಪ್ಪು, ಮಕ್ಕಳ ಕವಿತೆಗಳು, ಅನಂತ ರಮೇಶ್ ಬರೆದಿರುವಂಥದ್ದು ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಔ ಧ ಳ ಕೋ ಇ. ಹೇಳಿ ಶಿವತ್ಸ. ಔಷಧಗಳ ಕೊರತೆ ಇದೆ. ಔಷಧಗಳ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀರಿ. ಹೌದಾ ರವಿ? ಕೊರತೆ ಇದೆಯಾ? ಔಷಧಗಳ ಕೊರತೆ ಇದೆ. ಇದೆ. ದೀಪಾ, ಸೇಮ್ ಕೊರತೆ ಇದೆಯಾ ಇಲ್ವಾ? ಒಂದೇ ಅದೇ ಆನ್ಸರ್. ಚೇಂಜ್ ಮಾಡ್ಬೋದು ಸರ್? ಇಲ್ಲ ಇಲ್ಲ, ಉತ್ತರವನ್ನು ನೋಡು. ಔಷಧಗಳ ಕೊರತೆ ಇಲ್ಲ ಅಂತ ನಮ್ಮ ಹತ್ರ ಉತ್ತರ, ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಇಲ್ಲ ಇದೆ ಎರಡೂ ಸರಿ ಹೋಗುತ್ತೆ. ಹಾಗಾಗಿ ತಮ್ಮ ಉತ್ತರ ಸರಿ ಅಂತ ಸ್ವೀಕರಿಸಿ ಕಪ್ಪೆ ಚಿಪ್ಪು ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಕೆಲವು ಔಷಧಗಳ ಕೊರತೆ ಇದೆ ಅನ್ನೋ ಒಂದು ಸುದ್ದಿ ಹಬ್ಬಿತ್ತು. ಕೇಂದ್ರ ಸರ್ಕಾರ ಹೇಳುತ್ತೆ ಇಲ್ಲ ಔಷಧಗಳ ಕೊರತೆ ಇಲ್ಲ ಅಂತ. ಅದರಲ್ಲೂ ಜನೌಷಧಿಗಳಲ್ಲಿ ಅನೇಕ ಔಷಧಿಗಳು ಸಿಗೋಲ್ಲ ಅನ್ನೋ ದೂರು ಸಹ ಆಗಾಗ್ಗೆ ನಾವು ಕೇಳ್ತಿರ್ತೇವೆ. ಆದರೆ ಅಂತಹ ಕೊರತೆ ಇಲ್ಲ ಅನ್ನೋ ಮಾಹಿತಿಯನ್ನು ಸರ್ಕಾರ ನೀಡಿದೆ. ಔಷಧಗಳ ಕೊರತೆ ಇಲ್ಲ. ಕೆಲವು ಔಷಧಿಗಳು ಇದೆ ಅಂದರೆ ಆ ಕೊರತೆ ಬೇಗ ನೀಗಲಿ ಅಂತ ನಾವು ಆಶಿಸೋಣ. ಮುಂದಿನ ಪುಸ್ತಕ ಉತ್ತಂಗ. ಉತ್ತಂಗ ಮತ್ತಿತರ ಸ್ಫೂರ್ತಿದಾಯಕ ಕಥೆಗಳು, ಕೆ ರಘು ಶೆಟ್ಟಿ ಬರೆದಿರುವಂಥದ್ದು ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 62 ಕೂಡು 39, 99 ಕಳೆ 78, 10 ಗುಣಿಸು 12, 121 ಭಾಗಿಸು 11. ಬಜ್ಜರಾಗಲೇ ಒತ್ತಿದ್ದಾರೆ ಶ್ರೀವತ್ಸ ಅವರು. 352 ಕೇಳೋಣ. 352. 352. ದೀಪಾ ಅವರು ಏನು ಉತ್ತರ ಕೊಡ್ತಾರೆ ಕೇಳೋಣ. ದೀಪಾ? 253. ಹಾಂ. ರವಿ? 352. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 101, 21, 120, 11 ಎಲ್ಲವನ್ನ ಕೂಡಿದ್ರೆ 253 ಬಂದಿದೆ. ದೀಪ ಕೊಟ್ಟಿದ್ದೀರಾ? ಹೌದಾ? ಉತ್ತಂಗ ಈ ಪುಸ್ತಕವನ್ನು ದೀಪಾ ಅವರಿಗೆ ಕೊಡ್ತಾ ಇದ್ದೀನಿ. ಮುಂದಿನ ಪುಸ್ತಕ ಮನ್ಮಂತರ ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು ಪ್ರಶ್ನೆ. ಈ ಭಾರತೀಯ ಒಲಿಂಪಿಕ್ಸ್ ಕ್ರೀಡಾಪಟುವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ರವಿ ಮತ್ತು ದೀಪಾ ಇಬ್ಬರು ಬಜರುತ್ತಿದ್ದಾರೆ. ಮೊದಲಿಗೆ ರವಿ. ತಮನ್ನಾ ಭಾಟಿಯಾ. ದೀಪಾ? ದೀಪಿಕಾ ಅಷ್ಟೇ. ಪೂರ್ತಿ ಹೇಳಿ. ದೀಪಿಕಾ. ಆಯ್ಕೆಗಳನ್ನು ನೋಡೋಣ. ಸರ್, ಪರೂಲ್ ಚೌಧರಿ, ಅಂಕಿತಾ ಧ್ಯಾನಿ, ದೀಪಿಕಾ ಕುಮಾರಿ, ಪ್ರಿಯಾಂಕಾ ಗೋಸ್ವಾಮಿ. ಶಿವತ್ಸ? ಅಂಕಿತಾ ಧ್ಯಾನಿ. ಉತ್ತರವನ್ನು ನೋಡೋಣ. ದೀಪಿಕಾ ಕುಮಾರಿ ಸರಿಯಾದ ಉತ್ತರ. ದೀಪಾ ಅವರು ದೀಪಿಕಾ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ. ಪುಸ್ತಕವನ್ನು ವಾಪಸ್ ಇಟ್ಕೊಳ್ಳೋದ್ರಲ್ಲಿ ಏನೂ ಖುಷಿ ಇಲ್ಲ.
ದೀಪಿಕಾನೂ ಉತ್ತರ ಕೊಟ್ಟಿದ್ದೀರಲ್ವಾ, ಹಾಗಾಗಿ ಮನ್ಮಂತರ ಪುಸ್ತಕವನ್ನು ದೀಪಾ ಅವರಿಗೆ ಕೊಡ್ತಾ ಇದ್ದೇನೆ. ದೀಪಾ ಅವರೇ, 2 ಪುಸ್ತಕ ಕೊಡಬೇಕಾ, 1 ಪುಸ್ತಕ ಕೊಡಬೇಕಾ? 2 ಕೊಡಬೇಕಾ? ಆಪ್ಷನ್ಗೂ ಮೊದಲು ಉತ್ತರ ಅದರ ಪೂರ್ತಿ ಉತ್ತರ ಕೊಡಲಿಲ್ವಲ್ಲ, ಜ್ಞಾಪಕ ಬರಲಿ. ಚಿಂತೆ ಇಲ್ಲ, 2 ಪುಸ್ತಕವನ್ನು ದೀಪಾ ಅವರಿಗೆ ಕೊಡ್ತಾ ಇದ್ದೇನೆ. ಜಾರ್ಖಂಡ್ ರಾಜ್ಯಕ್ಕೆ ಸೇರಿದವರು ದೀಪಿಕಾ ಕುಮಾರಿ ಅವರು. ಬಿಲ್ಗಾರಿಕೆಯಲ್ಲಿ ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಇವರ ತಂದೆ ಆಟೋ ಡ್ರೈವರ್, ತಾಯಿ ಒಂದು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತಂದೆ ಆಟೋ ಡ್ರೈವರ್ ಆಗಿದ್ದರೂ ಸಹ ಮಗಳಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಏನಿದೆ ಅದು ಪರಿಪೂರ್ಣವಾಗಿ ಹೊರಗೆ ಬರಬೇಕು, ಬೆಳಕಿಗೆ ಬರಬೇಕು. ಈ ವಿಚಾರದಲ್ಲಿ ಅವರು ತುಂಬ ಪ್ರೋತ್ಸಾಹವನ್ನು ಕೊಟ್ಟು ಮಗಳನ್ನು ಇವತ್ತು ಒಲಿಂಪಿಕ್ ಮಟ್ಟಕ್ಕೆ ಬೆಳೆಸಿದ್ದಾರೆ. ಇವರು 2010ರಲ್ಲಿ ನಡೆದಂಥ ಕಾಮನ್ವೆಲ್ತ್ ಸ್ಪರ್ಧೆಗಳು ಏನಿದೆ ಅಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ರು. ಹಾಗೆಯೇ ಇತ್ತೀಚೆಗೆ ಅಂತಾಲ್ಯಾದಲ್ಲಿ, ಅಂದರೆ ಈ ಪ್ಯಾರಿಸ್ಗೆ ಹೋಗೋದಕ್ಕೆ ಮೊದಲು ಒಂದು ಜಾಗತಿಕ ಮಟ್ಟದ ಸ್ಪರ್ಧೆ ಅಂತಾಲ್ಯಾದಲ್ಲಿ ನಡೆಯಿತು, ಅಲ್ಲಿಯೂ ಸಹ ಇವರು ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಹಾಗಾಗಿ ಭಾರತೀಯರು ಈಕೆ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದೇ ತೀರ್ತಾರೆ ಅಂತ ತುಂಬ ನಂಬಿದ್ದಾರೆ. ಪದಕ ಪಡೆಯಲಿ ಅಂತ ನಾವು ಆಶಿಸೋಣ. ಮುಂದಿನ ಪುಸ್ತಕ ಮಾವಳ್ಳಿ ಐತಿಹ್ಯಗಳು ಸ್ಮರಣ ಸಂಚಿಕೆ. ನಮ್ಮ ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಅ, ಬಿ, ಹ, ಡ, ತಿ, ಚ, ನು, ಬೆ. ಆಗಲೇ ಬಜರ್. ರವಿ, ಅತ್ತಿ ಗಿಡದ 8 ಅಕ್ಷರ. ದೀಪಾ ಬಜರ್ ಒತ್ತಿದ್ದಾರೆ. ಕೇಳವರನ್ನು ತಾವು ಉತ್ತರ ಕೊಡ್ತೀರಾ? ಶ್ರೀವತ್ಸ, ಉತ್ತರವನ್ನು ನೋಡೋಣ. ಅತ್ತಿ ಹಣ್ಣು ಬಿಚ್ಚಬೇಡ, ಬಿಚ್ಚಿದ್ರೆ ತಿನ್ನಕ್ಕೆ ಮನಸ್ಸು ಬರಲ್ಲ. ಕೆಂಪಗಿರುತ್ತಲ್ಲ, ಹಾಗೆ ಗುಳುಮಾಯ ಸ್ವಾಹ ಮಾಡಬೇಕು. ಬಿಚ್ಚಿ ನೋಡಿದ್ರೆ ಒಳಗಡೆ ಖಂಡಿತ ಹುಳುಗಳಿರುತ್ತವೆ, ಮೊಟ್ಟೆಗಳನ್ನು ಇಟ್ಟಿರುತ್ತವೆ. ಬಹಳ ಬಹಳ ಅದ್ಭುತವಾದದ್ದು. ವಾಸ್ತವದಲ್ಲಿ ಅದು ಹಣ್ಣು ಅಲ್ಲವೇ ಅಲ್ಲ. ಅದು ಅತ್ತಿ ಹಣ್ಣು ಅಂತ ಏನು ಕರಿತೀವಿ ಅದು ಹಣ್ಣು ಅಲ್ಲವೇ ಅಲ್ಲ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಗೆಲ್ಲ, ಹೀಗೆಲ್ಲ ಜಾನಪದ ಕಥೆಗಳು ಕವನಗಳು ಎಲ್ಲ ಉಂಟು. ಆಲಕ್ಕೆ ಹೂವುಗಳಿವೆ, ಆದರೆ ಅದು ಒಳಗೆ ಅಡಗಿರೋ ಕಾರಣ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಮುಂದಿನ 3 ಪುಸ್ತಕಗಳನ್ನು ನೋಡೋಣ. ಪದಬಂಧ ಬಂದಿದೆ, ಸುಳುಹುಗಳು ಈಗ ಬಂತು. ಸೈನ್ಯದ ನಾಯಕ ಸಮುದ್ರ, ಕಣ್ಣು. ಮೊದಲಿಗೆ ದೀಪಾ, ಆನಂತರ ರವಿ ಬಜರ್ ಒತ್ತಿದ್ದಾರೆ. ದೀಪಾ, 1ನೇದಕ್ಕೆ ಉತ್ತರ ದಂಡನಾಯಕ. ಉತ್ತರವನ್ನು ನೋಡೋಣ. ದಂಡನಾಯಕ ಉತ್ತರ ಸರಿಯಾಗಿದೆ. ಚಿಗುರು ಕವನ ಸಂಕಲನ ಕೊಟ್ಟಿದ್ದೇನೆ. 2 ಉತ್ತರ. ಸಮುದ್ರ, ಕಡಲು. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಅದ್ವೈತ ಶ್ರೀ ಕ್ಷೇತ್ರ ಶೃಂಗೇರಿ, ನಮ್ಮ ಶ್ರೀಕಂಠಕುಮಾರ್ ಬರೆದಿರುವಂತಹ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ನಯನ. ಉತ್ತರವನ್ನು ನೋಡೋಣ. ನಯನ ಉತ್ತರ ಸರಿಯಾಗಿದೆ. ಅತ್ತೆ ಸೊಸೆಯರ ವೈಷಮ್ಯಕ್ಕೆ ಕಾರಣ ತಿಳುವಳಿಕೆ ಎನ್ನುವ ಪುಸ್ತಕ. 3 ಪುಸ್ತಕ ದೀಪಾ ಅವರಿಗೆ ದೊರೆತಿದೆ. ಈಗ ನಾವೆಲ್ಲ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ, 5 ಪ್ರಶ್ನೆಗಳು. ಮೊದಲ ಅವಕಾಶ ರವಿ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಜಾಡು ಹಿಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ಪತ್ತೆ ಮಾಡು, ಕಸಗುಡಿಸುವ ಪೊರಕೆ. ಪತ್ತೆ ಮಾಡು. ಮುಂದಿನ ಪ್ರಶ್ನೆ. ಚಿಂದಿ ಬಟ್ಟೆ, ಕೌದಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಂಥೆ. ಮಹಾಪ್ರಾಣ. 3ನೇ ಪ್ರಶ್ನೆ. ಮಹಾಭಾರತದಲ್ಲಿ ಅಗ್ನಿಯು ಖಾಂಡವ ವನವನ್ನು ದಹಿಸಲು ಏನು ಕಾರಣ? ಅಜೀರ್ಣ, ತಲೆನೋವು. ಅಜೀರ್ಣ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಳಾಗಬಲ್ಲವನು ಅರಸನಾಗಬಲ್ಲನೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕಣ್ಣಿಗೆ ಹತ್ತಿರ, ಕಾಲಿಗೆ ದೂರ. ಬೆಟ್ಟ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಜಾಡು ಹಿಡಿ, ಪತ್ತೆ ಮಾಡು ಸರಿಯಾಗಿದೆ. 2 ಉತ್ತರ. ಚಿಂದಿ ಬಟ್ಟೆ, ಕೌದಿ, ಕಂಥೆ ಸರಿಯಾಗಿದೆ. 3 ಉತ್ತರ. ಅಜೀರ್ಣ ಸರಿಯಾಗಿದೆ. 4 ಉತ್ತರ. ಆಳಾಗಬಲ್ಲವನು ಅರಸಾಗಬಲ್ಲ, ಅರಸನಾಗಬಲ್ಲ. ಉತ್ತರ ಸರಿಯಾಗಿದೆ.
5ನೇ ಪ್ರಶ್ನೆಗೆ ಉತ್ತರ ಕ್ಷಿತಿಜ ಅಥವಾ ಬೆಟ್ಟ. ಸರಿಯಾದ ಉತ್ತರ ಬೆಟ್ಟ ಅಂತ ಹೇಳಿದ್ದೀರಿ. ಉತ್ತರ ಸರಿ ಅಂತ ಸ್ವೀಕರಿಸೋಣ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 5 ಪುಸ್ತಕಗಳನ್ನು ಈಗ ಕೊಡ್ತಾ ಇದ್ದೇವೆ. ದೀಪಾ ಅವರೇ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಜಾಣ ಕಿವುಡು ಎಂಬ ನುಡಿಗಟ್ಟಿನ ಅರ್ಥವೇನು? ಬೇಕೆಂದೇ ಕಿವುಡನಂತೆ ವರ್ತಿಸೋ ಸೂಕ್ಷ್ಮವಾಗಿ ಆಲಿಸುವ ಸಾಮರ್ಥ್ಯ. ಸೂಕ್ಷ್ಮವಾಗಿ ಆಲಿಸುವ ಸಾಮರ್ಥ್ಯ. ಮುಂದಿನ ಪ್ರಶ್ನೆ. ಕೋಟೆಯ ಸುತ್ತಲಿರುವ ಅಗಳು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಂದಕ, ಕಂದುಕ. ಕಂದಕ. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಅಗ್ನಿಗೆ ಅಜೀರ್ಣವು ಬರಲು ಕಾರಣವೇನು? ವರುಣಲೋಕದ ಯಜ್ಞ, ವಾಯುಲೋಕದ ಯಜ್ಞ. ವರುಣಲೋಕದ ಯಜ್ಞ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಕ್ಕಲಾರದ ಕೈ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೊಟ್ಟು ಕೆಟ್ಟ, ಕೊಡದೇ ಕೆಟ್ಟ, ಮುಟ್ಟಿ ಕೆಟ್ಟ, ಮುಟ್ಟದೇ ಕೆಟ್ಟ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬೇಕೆಂದೇ ಕಿವುಡದಂತೆ ವರ್ತಿಸು ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ. ಕಂದಕ ಆಗಿತ್ತು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ವರುಣಲೋಕದ ಯಜ್ಞ. 12 ವರ್ಷಗಳ ಕಾಲ ಯಜ್ಞ ನಡೆಯುತ್ತಂತೆ. ಅಷ್ಟು ತುಪ್ಪ ಕುಡಿದು ಅಜೀರ್ಣವಾಯಿತಂತೆ ಅಗ್ನಿಗೆ. 4ನೇ ಪ್ರಶ್ನೆಗೆ ಉತ್ತರ ಇಕ್ಕಲಾರದ ಕೈ, ಎಂಜಲು ಅಂತ ಹೇಳಿದ್ರಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಬಲಿ, ದುರ್ಯೋಧನ, ಭಸ್ಮಾಸುರ, ರಾವಣರ ಬದುಕಿಗೆ ಸಂಬಂಧಪಟ್ಟಂಥ ಒಂದು ಒಗಟು ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಶ್ರೀವತ್ಸ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಬಾಯಿ ಕೆಡು ಎಂಬ ನುಡಿಗಟ್ಟಿನ ಅರ್ಥವೇನು? ಕೆಟ್ಟ ಮಾತುಗಳನ್ನಾಡು, ಆಹಾರ ರುಚಿಸದಿರು. ಆಹಾರ ರುಚಿಸದಿರು. ಮೊಳಕೆ ಚಿಗುರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಂದಲ್, ಕಂದಲ. ಕಂದಲ. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಅಗ್ನಿಯು ಖಾಂಡವ ವನವನ್ನು ದಹಿಸಿದರೆ ಅಜೀರ್ಣವು ಹೋಗುತ್ತದೆ ಎಂದು ಯಾರು ಸೂಚಿಸಿದರು? ಬೃಹಸ್ಪತಿ, ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಕ್ಕಿದೋರ ಕಡೆಗೆ ನೋಡಬೇಡ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಕ್ಕಕ್ಕ ಗಾರೆ ನೋಡು, ಗಾರೆ ಒಳಗಿನ ಪರಿ ನೋಡು, ಪರಿಯ ತಿಂದು ರುಚಿ ನೋಡು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬಾಯಿ ಕೆಡು, ಆಹಾರವು ರುಚಿಸದಿರು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆಗೆ ಉತ್ತರ ಕಂದಲ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಅಶ್ವಿನಿ ದೇವತೆಗಳು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಇಕ್ಕಿದೋರ ಕಡೆಗೆ ಚಿಕ್ಕ ಬೀರಕ್ಕ. ನ್ಯಾಯ ಮಾಡಕ್ಕೆ ಬರ್ತಾಳೆ. ಯಾರು ಲಂಚವನ್ನೋ ಮತ್ತೊಂದನ್ನು ಕೊಟ್ಟರೆ ಅವ್ರ ಕಡೆಗೆ ತಿರುಗ್ತಾಳೆ ಅಂತ ಅರ್ಥ. 5ನೇ ಪ್ರಶ್ನೆಗೆ ಉತ್ತರ ಇದು ತೆಂಗಿನಕಾಯಿಯ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ರವಿ ಹೊಸಪೇಟೆ ಅವರಿಗೆ ಒಟ್ಟು ದೊರೀತಾ ಇದೆ 3, 2, 5 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ರವಿ. ದೀಪಾ ಅವರಿಗೆ 3, 6, 9 ಪುಸ್ತಕ ದೊರೀತಾ ಇದೆ. ಅಭಿನಂದನೆಗಳು. ಶ್ರೀವತ್ಸ ಅವರಿಗೆ 2, 4 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಗ್ರಹಣಗಳು ಹೇಗೆ ನಡೆಯುತ್ತೆ ಅಂತ ಆಧುನಿಕ ವಿಜ್ಞಾನಕ್ಕೆ ಗೊತ್ತಿದೆ. ಒಂದೊಂದು ದೇಶದ ಪುರಾಣಗಳು ಒಂದೊಂದು ರೀತಿ ಕಥೆ ಹೇಳುತ್ತೆ.
ಆದರೆ ವಿಮಾನದಲ್ಲಿ ಕೂತು ಗ್ರಹಣ ನಡೆಯುವ ಸಂದರ್ಭದಲ್ಲಿ ನೀವು ಚಲಿಸ್ತಾ ಇದ್ದರೆ ಹೇಗೆ ಆ ಗ್ರಹಗಳ ನೆರಳು ಭೂಮಿಯ ಮೇಲೆ ಚಲಿಸ್ತಾ ಹೋಗುತ್ತೆ ಅನ್ನೋದನ್ನು ಕಣ್ಣಾರೆ ಕಾಣಬಹುದು. ಗ್ರಹಣ ನಡೆಯುವ ಸಂದರ್ಭದಲ್ಲಿ ವಿಮಾನದಲ್ಲಿ ನೀವು ಚಲಿಸ್ತಾ ಇದ್ದರೆ ಆ ಗ್ರಹಣಗಳ ನೆರಳಿನ ಚಲನೆಯನ್ನು ನೋಡಬಹುದು. ಹಾಗಾಗಿ ಗ್ರಹಣಗಳಿಗೆ ಕಾರಣ ನೆರಳು, ಯಾವುದೇ ದುಷ್ಟಶಕ್ತಿ ಅಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.